ಓಂ ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಸಚ್ಚರಿತೆ 27ನೇ ಅಧ್ಯಾಯ. ಭಾಗವತ್ ಮತ್ತು ವಿಷ್ಣು ಸಹಸ್ರನಾಮ ದಯಪಾಲಿಸಿದು ದೀಕ್ಷಿತ್ ಅವರಿಗೆ ವಿಠ್ಠಲ ದರ್ಶನ, ಗೀತಾ ರಹಸ್ಯ, ಕಾಪರ್ಡೆ ದಂಪತಿಗಳು. ನಮಸ್ಕಾರ, ನಾನು ಡಾಕ್ಟರ್ ವಿಜಯ. ಶ್ರೀ ಸಾಯಿ ಸಚ್ಚರಿತೆ ಚಾನಲ್ಗೆ ನಿಮ್ಗೆ ಸ್ವಾಗತ, ಸುಸ್ವಾಗತ. ಇವಾಗ ನಾವು ಸಾಯಿ ಸಚ್ಚರಿತೆ 27ನೇ ಅಧ್ಯಾಯವನ್ನು ಪ್ರಾರಂಭಿಸೋಣ. ಬಾಬಾ ಅವರು ತಮ್ಮ ಭಕ್ತರಿಗೆ ಧಾರ್ಮಿಕ ಗ್ರಂಥಗಳನ್ನು ತಮ್ಮ ಸ್ವಹಸ್ತದಿಂದ ಕೊಟ್ಟು ಪುನೀತರನ್ನಾಗಿ ಹೀಗೆ ಮಾಡುತ್ತಿದ್ದರು, ಅನುಗ್ರಹಿಸುತ್ತಿದ್ದರು ಎಂಬುದನ್ನು ಈ ಅಧ್ಯಾಯದಲ್ಲಿ ಹೇಮಾಡಪಂತರು ವಿವರಿಸಿದ್ದಾರೆ. ಮಾನವನು ಸಾಗರದಲ್ಲಿ ಸ್ನಾನ ಮಾಡಿದರೆ ಸಮಸ್ತ ಪವಿತ್ರ ಕ್ಷೇತ್ರಗಳಲ್ಲಿಯೂ ಮತ್ತು ಪುಣ್ಯ ನದಿಗಳಲ್ಲಿಯೂ ಮಿಂದ ಪುಣ್ಯ ದೊರಕುತ್ತದೆ. ಅವನು ಸದ್ಗುರುವಿಗೆ ನಮಿಸಿದರೆ ತ್ರಿಮೂರ್ತಿಗಳು ಮತ್ತು ಪರಬ್ರಹ್ಮನಿಗೆ ನಮಸ್ಕರಿಸಿದ ಪುಣ್ಯ ಲಭಿಸುತ್ತದೆ. ಆದುದರಿಂದ ಭಕ್ತರ ಕಲ್ಪತರು, ವರಕಾಮಧೇನು, ಜ್ಞಾನಸಾಗರವೂ ಆದ ಶ್ರೀ ಸಾಯಿಬಾಬಾ ಅವರಿಗೆ ಜಯತು. ಓ ಸಾಯಿ, ನಿನ್ನ ಕಥೆಗಳಲ್ಲಿ ನಮಗೆ ಪ್ರೀತಿಯನ್ನು ಹುಟ್ಟಿಸು. ಜಾತಕ ಪಕ್ಷಿಯು ಮಳೆಯ ನೀರನ್ನು ಕುಡಿದು ಸಂತೋಷ ಪಡುವಂತೆ ವಾಚಕರು ಮತ್ತು ಶ್ರವಣ ಮಾಡುವವರು ನಿನ್ನ ಕಥೆಗಳನ್ನು ಸಹ ಅದೇ ತರ ರುಚಿಯಿಂದ ಸ್ವಾದಿಸುವಂತಾಗಲಿ. ನಿನ್ನ ಲೀಲೆಗಳನ್ನು ಕೇಳುತ್ತಾ ಅವರ ಶರೀರವು ಬೆವರಲಿ, ನಯನಗಳಿಂದ ಆನಂದ ಬಾಷ್ಪ ಹರಿಯಲಿ, ಪ್ರಾಣಗಳು ನಿಶ್ಚಲವಾಗಲಿ, ಮನಸ್ಸು ಶಾಂತಿ ಪಡೆಯಲಿ, ಅವರು ರೋಮಾಂಚಿತರಾಗಿ ಶೋಕಿಸಿ ರೋಧಿಸಲಿ, ಚಿಕ್ಕದು ದೊಡ್ಡದು ಎಂಬ ಭೇದ ಭಾವ ತೊಲಗಲಿ. ಈ ರೀತಿ ಅವರು ಮತ್ತು ಅವರ ಕುಟುಂಬವು ಸಾತ್ವಿಕ ಪ್ರೇರಣೆಯನ್ನು ಹೊಂದುವಂತಾಗಲಿ. ಇವು ಲಭಿಸಿದ್ದಾದರೆ ಅವರಿಗೆ ಗುರುವಿನ ಕೃಪಕಟಾಕ್ಷ ಲಭಿಸಿತೆಂದೇ ಅರ್ಥ. ಈ ತರಹದ ಅನುಕಂಪವು ನಿಮ್ಮಲ್ಲಿ ಉಂಟಾದಾಗ ಗುರುವು ಮೆಚ್ಚಿ ನಿಮ್ಮ ಗುರಿಯಾದ ಸಾಕ್ಷಾತ್ಕಾರದತ್ತೆ ನಿಮ್ಮನ್ನು ಒಯ್ಯುವನು. ಬಾಬಾ ಅವರಿಗೆ ಸಂಪೂರ್ಣ ಶರಣಾಗತಿ ಹೊಂದುವುದೇ ಮಾಯೆ ಎಂಬ ಬಂಧನದಿಂದ ಮುಕ್ತರಾಗಲು ಒಳ್ಳೆಯ ದಾರಿ. ಇದು ವೇದಗಳಿಂದ ಸಾಧ್ಯವಿಲ್ಲ, ಸದ್ಗುರುವಿಂದ ಮಾತ್ರ ಸಾಧ್ಯ. ಪವಿತ್ರ ಗ್ರಂಥಗಳ ದಯಪಾಲನೆ. ಸಾಯಿಬಾಬಾ ವಿವಿಧ ರೂಪದಲ್ಲಿ ಉಪದೇಶಗಳನ್ನು ಹೇಗೆ ನೀಡುತ್ತಿದ್ದರು ಎಂಬುದನ್ನು ಈಗಾಗಲೇ ವಿವರಿಸಿದ್ದೇನೆ. ಈಗ ಅದರಲ್ಲಿ ಒಂದು ಮುಖ್ಯ ರೀತಿಯನ್ನು ನೋಡೋಣ. ಭಕ್ತರು ತಾವು ಪಠಿಸಿದ ಗ್ರಂಥಗಳನ್ನು ಬಾಬಾ ಅವರ ಕೈಗಿತ್ತು ಅವರು ಅದು ಸ್ಪರ್ಶಿಸಲ್ಪಟ್ಟ ಪವಿತ್ರವಾದ ನಂತರ ಅವುಗಳನ್ನು ಓದುವ ವಾಡಿಕೆ ಇತ್ತು. ಈ ಗ್ರಂಥಗಳನ್ನು ಪಠಿಸುವಾಗ ಬಾಬಾ ಸ್ವತಃ ತಮ್ಮೊಡನಿರುತ್ತಾರೆ ಎಂಬುದು ಭಕ್ತರ ಭಾವನೆ. ಒಂದು ಸಾರಿ ಕಾಕಾ ಮಹಾಜನಿಯವರು ಏಕನಾಥ ವಿರಚಿತ ಭಾಗವತ ಗ್ರಂಥದೊಡನೆ ಶಿರ್ಡಿಗೆ ಬಂದರು. ಶ್ಯಾಮ್ ಅವರು ಆ ಗ್ರಂಥವನ್ನು ಓಡಲು ಬಯಸಿ ಅದನ್ನು ಎರವಲಾಗಿ ಪಡೆದು ಬಾಬಾ ಅವರಿಗೆ ತಂದರು. ಆಗ ಬಾಬಾ ಅವರು ಅದನ್ನು ತೆಗೆದುಕೊಂಡು ಸ್ವಲ್ಪ ಪುಟಗಳನ್ನು ತಿರುವಿ ಹಾಕಿ, ಇದನ್ನು ನೀನೇ ಇಟ್ಟುಕೋ ಎಂದರು. ಅದಕ್ಕೆ ಶ್ಯಾಮ್ ಅವರು ಅದು ತಮ್ಮದಲ್ಲವೆಂದು ಕಾಕಾ ಅವರಿಗೆ ಅದನ್ನು ಪುನಃ ಕೊಡಬೇಕೆಂದು ತಿಳಿಸಿದರು. ಆಗ ಬಾಬಾ ಅವರು, ಬೇಡ ಬೇಡ, ನಿನಗೆ ಕೊಟ್ಟಿದ್ದೇನೆ, ಅದನ್ನು ಭದ್ರವಾಗಿ ಕಾಪಾಡು, ನೀನೇ ಇಟ್ಟುಕೋ, ಅದರಿಂದ ನಿನಗೆ ಪ್ರಯೋಜನವಿದೆ ಎಂದರು. ಈ ರೀತಿ ಬಾಬಾ ಅವರು ಶ್ಯಾಮ್ ಅವರಿಗೆ ಅನೇಕ ಗ್ರಂಥಗಳನ್ನು ದಯಪಾಲಿಸಿದ್ದರು. ಕೆಲವು ದಿನಗಳ ನಂತರ ಕಾಕಾ ಮಹಾಜನಿ ಅವರು ಏಕನಾಥ್ ಭಾಗವತದ ಮತ್ತೊಂದು ಪ್ರತಿಯನ್ನು ತಂದು ಬಾಬಾ ಅವರ ಕೈಗಿತ್ತದರು. ಆಗ ಬಾಬಾ ಅವರು ಅದನ್ನು ಸ್ಪರ್ಶಿಸಿ, ಇದನ್ನು ಕಾಪಾಡು ಎಂದು ಹೇಳಿ ಹಿಂತಿರುಗಿಸಿದರು. ಕಾಕಾ ಅವರು ಅದನ್ನು ಪ್ರಸಾದವಾಗಿ ಸ್ವೀಕರಿಸಿ ನಮಸ್ಕರಿಸಿದರು. ಶ್ಯಾಮ್ ಅವರಿಗೆ ವಿಷ್ಣು ಸಹಸ್ರನಾಮ. ಶ್ಯಾಮ್ ಅವರು ಬಾಬಾ ಅವರ ಆಪ್ತ ಭಕ್ತರಾಗಿದ್ದರು. ಆದುದರಿಂದ ಬಾಬಾ ಅವರಿಗೆ ವಿಷ್ಣು ಸಹಸ್ರನಾಮವನ್ನು ಅನುಗ್ರಹಿಸಬೇಕೆಂದು ಮನಸ್ಸು ಮಾಡಿದರು. ಒಂದು ಸಲ ರಾಮದಾಸಿ ಎಂಬುವರು ಸಂತ ರಾಮದಾಸರ ಶಿಷ್ಯರು ಶಿರಡಿಗೆ ಬಂದು ನೆಲೆಸಿದರು. ಪ್ರತಿದಿನ ಮುಂಜಾನೆ ಎದ್ದು ಮುಖ ತೊಳೆದು ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿ ವಿಷ್ಣು ಸಹಸ್ರನಾಮವನ್ನು ಮತ್ತು ಆಧ್ಯಾತ್ಮ ರಾಮಾಯಣವನ್ನು ಬಹಳ ಭಕ್ತಿಯಿಂದ ಓದುತ್ತಿದ್ದರು. ಕೆಲವು ದಿನಗಳ ನಂತರ ಬಾಬಾ ಅವರು ಶ್ಯಾಮ್ ಅವರಿಗೆ ವಿಷ್ಣು ಸಹಸ್ರನಾಮವನ್ನು ದಯಪಾಲಿಸಬೇಕೆಂದು ಮನಸ್ಸು ಮಾಡಿ ರಾಮದಾಸಿಯನ್ನು ತಮ್ಮ ಬಳಿಗೆ ಕರೆದು ತಮಗೆ ಬಹಳ ಹೊಟ್ಟೆ ನೋವಾಗಿದೆ ಎಂದು, ಸೋನಾಮುಖಿ ತಿನ್ನದಿದ್ದರೆ ಅದು ಕಡಿಮೆಯಾಗಲಾರದೆಂದು ಹೇಳಿ ಅದನ್ನು ತರಲು ಅವರನ್ನು ಪೇಟೆಗೆ ಕಳುಹಿಸಿದರು. ಆಗ ರಾಮದಾಸಿ ಪುಸ್ತಕವನ್ನು ಬದಿಗಿಟ್ಟು ಪೇಟೆಗೆ ಹೋದರು. ಅವರು ಹೋದ ಕೂಡಲೇ ಬಾಬಾ ರಾಮದಾಸಿಯ ಜಾಗಕ್ಕೆ ಹೋಗಿ ವಿಷ್ಣು ಸಹಸ್ರನಾಮ ಪುಸ್ತಕವನ್ನು ತೆಗೆದುಕೊಂಡು ಶ್ಯಾಮ್ ಅವರನ್ನು ಕರೆದುಕೊಂಡು, ಶ್ಯಾಮ, ಇದು ಬಹಳ ಬೆಳೆಯುಳ್ಳದ್ದು ಪವಿತ್ರವಾದದ್ದು ಆಗಿದೆ. ನಾನು ನಿನಗೆ ಇದನ್ನು ಬಹುಮಾನವಾಗಿ ಕೊಡುತ್ತೇನೆ, ಇದನ್ನು ಓದು. ಒಂದು ಸಾರಿ ನನಗೆ ಎದೆ ನೋವು ಜಾಸ್ತಿ ಆಗಿ ಬದುಕುವ ಭರವಸೆ ಇರಲಿಲ್ಲ. ಆಗ ಈ ಪುಸ್ತಕವನ್ನು ನನ್ನ ಎದೆಗೆ ಒತ್ತಿಕೊಂಡೆನು. ನನಗೆ ಎಂತ ವಿರಾಮ ದೊರಕಿತು ನಿನಗೆ ಗೊತ್ತೇ? ದೇವರೇ ಕೆಳಗಿಳಿದು ಬಂದು ನನ್ನನ್ನು ರಕ್ಷಿಸಿದಂತಾಯಿತು. ನೀನು ಇದನ್ನು ನಿಧಾನವಾಗಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಓದು. ದಿನಕ್ಕೊಂದು ಬಾರಿಯಾದರೂ ವಿಷ್ಣು ಸಹಸ್ರವನ್ನು ಉಚ್ಚರಿಸು, ನಿನಗೆ ಕಲ್ಯಾಣವಾಗುತ್ತದೆ ಎಂದು ಹೇಳಿ ಅವರ ಕೈಗೆ ಪುಸ್ತಕವನ್ನು ಕೊಟ್ಟರು. ಆಗ ಶ್ಯಾಮ್ ಅವರು ಪುಸ್ತಕದ ಮಾಲೀಕರು ರಾಮದಾಸಿ ಎಂದು, ಅವರು ಹುಂಬರು, ತಲೆ ತಿರುಕರು, ಅದುದರಿಂದ ತಮ್ಮೊಡನೆ ಜಗಳವಾಡುವರೆಂದು, ಜೊತೆಗೆ ತಮಗೆ ಸಂಸ್ಕೃತ ಅರ್ಥವಾಗುವುದಿಲ್ಲವೆಂದು ಹೇಳಿ ಪುಸ್ತಕವನ್ನು ತೆಗೆದುಕೊಳ್ಳಲು ನಿರಾಕರಿಸಿದರು. ರಾಮದಾಸಿಯ ಮೇಲೆ ತಮ್ಮನ್ನು ಎತ್ತಿ ಕಟ್ಟಬೇಕೆಂದ ಬಾಬಾ ಇಚ್ಛಿಸಿದ್ದಾರೆಂದು ಶ್ಯಾಮ ಭಾವಿಸಿದರು. ಬಾಬಾ ಅವರ ಇಂಗಿತ ಅವರಿಗೆ ಹೇಗೆ ತಿಳಿದಿತ್ತು? ಶ್ಯಾಮ್ ಅವರ ಕೊರಳಿಗೆ ವಿಷ್ಣು ಸಹಸ್ರನಾಮೆಂಬ ಹಾರ ಹಾಕಿ ಅವರನ್ನು ಸಂಸಾರ ಬಂಧನದಿಂದ ಮುಕ್ತರನ್ನಾಗಿ ಮಾಡುವುದೇ ಬಾಬಾ ಅವರ ಆಶಯವಾಗಿತ್ತು. ಪರಮಾತ್ಮನ ನಾಮದ ಮಹಿಮೆ ಎಲ್ಲರಿಗೂ ತಿಳಿದೇ ಇದೆ.
ಅದು ನಮ್ಮನ್ನು ಪಾಪ ಕರ್ಮಗಳಿಂದ ದೂರ ಮಾಡಿ ಜನನ ಮರಣಗಳಿಂದ ನಮ್ಮನ್ನು ಮುಕ್ತ ಮಾಡುತ್ತದೆ. ಇದಕ್ಕಿಂತ ಸುಲಭವಾದ ಸಾಧನ ಬೇರೊಂದಿಲ್ಲ. ಅದಕ್ಕೆ ಯಾವ ವಿಧವಾದ ಸಾಮಾನು ಸರಂಜಾಮುಗಳ ಅವಶ್ಯಕತೆ ಇಲ್ಲ. ಅದಕ್ಕೆ ನಿಬಂಧನೆಗಳಿಲ್ಲವ ಇಲ್ಲ. ಅದು ಎಷ್ಟು ಸುಲಭ ಸಾಧ್ಯವೇ ಅಷ್ಟು ಪರಿಣಾಮಕಾರಿ. ಅದುದರಿಂದಲೇ ಬಾಬಾ ಶ್ಯಾಮ್ ಅವರಿಗೆ ಅದನ್ನು ತೆಗೆದುಕೊಳ್ಳಲು ಒತ್ತಾಯಪಡಿಸಿದರು. ರಾಮದಾಸಿ ಸೋನಾಮುಖಿಯೊಡನೆ ಹಿಂದಿರುಗಿದರು. ಆ ಸಂದರ್ಭದಲ್ಲಿ ಅಲ್ಲಿ ಇದ್ದ ಅಣ್ಣ ಚಿಂಚಣೀಕರ್ ನಾರದರ ಪಾತ್ರ ವಹಿಸಿ ನಡೆದ ಸಮಾಚಾರವನ್ನು ಕೂಡಲೇ ಅವರಿಗೆ ತಿಳಿಸಿದರು. ಇದನ್ನು ಕೇಳಿ ರಾಮದಾಸಿ ಬಹಳ ಕೋಪಗೊಂಡು ಶ್ಯಾಮ್ ಅವರ ಬಳಿಗೆ ಬಂದು, ಈ ಪುಸ್ತಕವನ್ನು ಪಡೆಯಲುಗೋಸ್ಕರ ಬಾಬಾ ಅವರಿಗೆ ಹೊಟ್ಟೆ ನೋವೆಂದು ಸುಳ್ಳು ಹೇಳಿ ನನ್ನನ್ನು ಸೋನಾಮುಖಿ ತರಲು ಕಳಿಸಲು ನೀವೇ ಕಾರಣರು ಎಂದು ಗದರಿಸಿದರು. ಶ್ಯಾಮ್ ಅವರನ್ನು ತೆಗಳಲು ಶುರು ಮಾಡಿದರು. ಪುಸ್ತಕವನ್ನು ಮರಳಿ ಕೊಡದಿದ್ದರೆ ನಿಮ್ಮ ತಲೆ ಬಡಿಯೋನೆಂದರು. ಆಗ ಶ್ಯಾಮ್ ಶಾಂತ ರೀತಿಯಿಂದ ಅವರೊಡನೆ ಮಾತಾಡಿ ವಿಫಲರಾದರು. ನಂತರ ಬಾಬಾ ರಾಮದಾಸಿಯನ್ನು ಕುರಿತು, ರಾಮದಾಸಿ, ಹೀಗೇಕೆ ವರ್ತಿಸಿದ್ದಿ? ಏಕೆ ಕೋಪಗೊಂಡಿರುವೆ? ಶ್ಯಾಮ್ ನಮ್ಮ ಹುಡುಗನೇ ಅಲ್ಲವೇ? ಅನಾವಶ್ಯಕವಾಗಿ ಆತನನ್ನು ತೆಗಳುವೆ. ಇದೇನು ಈಚೆಗೆ ಬಹಳ ಜಗಳಗಂಟನಾಗಿರುವೆ? ನಿನಗೆ ಮೃದು ನುಡಿ ಬಾರವೇ? ಪ್ರತಿನಿತ್ಯವೂ ಪವಿತ್ರ ಗ್ರಂಥಗಳನ್ನು ಪಠಿಸುತ್ತಿ, ಆದರೂ ನಿನ್ನ ಮನಸ್ಸು ಶುಚಿಯಾಗಿಲ್ಲ. ನಿನ್ನ ಕ್ರೋಧಕ್ಕೆ ಯಾವುದೇ ಮಿತಿ ಇದ್ದಂತಿಲ್ಲ. ನೀನಂತ ರಾಮದಾಸಿಯೋ? ಸಕಲ ವಸ್ತುಗಳಲ್ಲಿ ವಿರಕ್ತಿಯನ್ನು ತೋರಬೇಕು. ನಿಜವಾದ ರಾಮದಾಸಿ ಮಮತೆಯನ್ನಿಟ್ಟುಕೊಂಡಿರುವುದಿಲ್ಲ. ಕೇವಲ ಒಂದು ಪುಸ್ತಕಕ್ಕಾಗಿ ಶ್ಯಾಮನೊಡನೆ ನೀನು ಜಗಳವಾಡುತ್ತಿ. ಹೋಗು, ನಿನ್ನ ಸ್ಥಾನದಲ್ಲಿ ಕುಳಿತುಕೋ. ಹಣದಿಂದ ಎಷ್ಟಾದರೂ ಪುಸ್ತಕ ತೆಗೆದುಕೊಳ್ಳಬಹುದು. ಜನರನ್ನು ಒಲಿಸಿಕೊಳ್ಳಲು ಸಾಧ್ಯವೇ? ಸರಿಯಾಗಿ ಯೋಚಿಸಿ ನೋಡು, ವಿವೇಕಶಾಲಿಯಾಗು. ಈ ಪುಸ್ತಕದ ಬೆಲೆ ಏನು? ಶ್ಯಾಮನು ಇದಕ್ಕೆ ಸಂಬಂಧಪಟ್ಟವನಲ್ಲ. ನಾನೇ ಆ ಪುಸ್ತಕವನ್ನು ಅವನಿಗೆ ಕೊಟ್ಟನು. ನೀನು ಈಗಾಗಲೇ ವಿಷ್ಣು ಸಹಸ್ರನಾಮವನ್ನು ಬಾಯಿಪಾಠ ಮಾಡಿರುವೆ. ಶ್ಯಾಮನು ಸಹ ಅದನ್ನೋದಿ ಲಾಭ ಪಡೆಯಲಿ ಎಂದು ಹೇಳಿದರು. ಎಂತಹ ಮಧುರವಾಣಿ ಬಾಬಾ ಅವರದು! ಇದರ ಪರಿಣಾಮ ಆಶ್ಚರ್ಯಕರವಾಯಿತು. ರಾಮದಾಸಿ ಕೂಡಲೇ ಶಾಂತನಾಗಿ ಶ್ಯಾಮ್ ಅವರನ್ನು ಕರೆದು ವಿಷ್ಣು ಸಹಸ್ರನಾಮಕ್ಕೆ ಬದಲಾಗಿ ಪಂಚರತ್ನ ಗೀತೆಯನ್ನು ಕೊಡಲು ಹೋದನು. ಅದಕ್ಕೆ ಶ್ಯಾಮ, ಒಂದೇ ಏಕೆ 10 ಪ್ರತಿಗಳನ್ನು ಕೊಡುವೆನು ಎಂದರು. ಈ ರೀತಿ ಇಬ್ಬರಿಗೂ ರಾಜಿಯಾಯಿತು. ರಾಮದಾಸಿಯು ಪಂಚರತ್ನ ಗೀತೆಯನ್ನು ಏಕೆ ಕೇಳಿದನು? ಪ್ರತಿನಿತ್ಯವೂ ಬಾಬಾ ಅವರ ಮುಂದೆ ಏಕೆ ಧಾರ್ಮಿಕ ಗ್ರಂಥಗಳನ್ನು ಓದುತ್ತಿದ್ದನು? ಶ್ಯಾಮ್ ಅವರೊಡನೆ ಜಗಳವಾಡಿದ ಪ್ರಸಂಗವೇಕೆ ಎಂಬ ಪ್ರಶ್ನೆ ಉದ್ಭವಿಸಬಹುದು. ಹೀಗೆ ನಡೆದಿದ್ದರೆ ವಿಷ್ಣು ಸಹಸ್ರನಾಮದ ಮಹತ್ವ ವ್ಯಕ್ತವಾಗುತ್ತಿರಲಿಲ್ಲ. ಈ ರೀತಿ ಬಾಬಾ ಅವರ ಉಪದೇಶದ ವೈಖರಿ ಅದ್ವಿತೀಯವಾಗಿತ್ತು. ನಂತರ ಶ್ಯಾಮ್ ಈ ಪುಸ್ತಕವನ್ನು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಪುಣೆಯ ಇಂಜಿನಿಯರಿಂಗ್ ಕಾಲೇಜಿನ ಪ್ರೊಫೆಸರ್ ಜಿ ನಾರ್ಕೆ ಅವರಿಗೆ ವಿವರಿಸಲು ಸಮರ್ಥರಾದರು. ವಿಠ್ಠಲ ದರ್ಶನ. ಒಂದು ದಿನ ಕಾಕಾ ಸಾಹೇಬ್ ಬೆಳಗ್ಗೆ ಸ್ನಾನವಾದ ಬಳಿಕ ಜಪ ಮಾಡುತ್ತಿದ್ದಾಗ ವಿಠ್ಠಲನ ದರ್ಶನವಾಯಿತು. ನಂತರ ಮಸೀದಿಗೆ ಹೋದಾಗ ಸಾಯಿಬಾಬಾ, ವಿಠ್ಠಲನ ದರ್ಶನವಾಯಿತೆ. ಅವನು ಬಹುತುಂಟ, ಭದ್ರವಾಗಿ ಹಿಡಿದುಕೋ, ಇಲ್ಲದಿದ್ದರೆ ತಪ್ಪಿಸಿಕೊಳ್ಳುವನು ಎಂದರು. ಸರಿಯಾದ ಮಧ್ಯಾಹ್ನದ ಹೊತ್ತಿಗೆ ಒಬ್ಬನು ಪಂಢರಪುರದ ವಿಠ್ಠಲ 20 ಅಥವಾ 25 ಫೋಟೋ ಮಾರಲು ಶಿರ್ಡಿಗೆ ಬಂದನು. ಕೂಡಲೇ ಕಾಕಾ ಈ ಫೋಟೋ ನೋಡಿ ಅವು ತಾವು ಧನಾಸಕ್ತನಾಗಿದ್ದಾಗ ಕಂಡ ವಿಠ್ಠಲನ ಮೂರ್ತಿಯಂತೆ ಇದ್ದುದನ್ನು ಕಂಡು ಚಕಿತರಾದರು. ಆಗ ಬಾಬಾ ಅವರ ಮಾತುಗಳು ನೆನಪಿಗೆ ಬಂದವು. ಅದುದರಿಂದ ಕೂಡಲೇ ಭಕ್ತಿಯಿಂದ ಒಂದು ಫೋಟೋ ತೆಗೆದುಕೊಂಡು ಪೂಜಾಗ್ರಹದಲ್ಲಿಟ್ಟು ಪೂಜಿಸತೊಡಗಿದರು. ಗೀತಾ ರಹಸ್ಯ. ಬಾಬಾ ಬ್ರಹ್ಮವಿದ್ಯೆ ಅಭ್ಯಾಸ ಮಾಡುವವರನ್ನು ಯಾವಾಗಲೂ ಬಹಳ ಪ್ರೀತಿಸುತ್ತಿದ್ದರು. ಒಂದು ಸಾರಿ ಬಾಪು ಸಾಹೇಬ್ ಜೋಗ್ ಅವರಿಗೆ ಲೋಕಮಾನ್ಯ ಟಿಳಕ್ ಅವರಿಂದ ರಚಿತವಾದ ಗೀತಾ ರಹಸ್ಯ ಎಂಬ ಪುಸ್ತಕವು ಅಂಚೆ ಮೂಲಕ ಬಂದಿತು. ಅವರು ಹಾಗೆಯೇ ಅದನ್ನು ಕೊಂಕಳದಲ್ಲಿಟ್ಟುಕೊಂಡು ಬಾಬಾ ಅವರ ದರ್ಶನ ಪಡೆಯಲು ಮಸೀದಿಗೆ ಬಂದರು. ಆಗ ಪುಸ್ತಕವು ಜಾರಿ ಬಾಬಾ ಅವರ ಹತ್ತಿರ ಬಿದ್ದಿತು. ಬಾಬಾ ಅವರು ಅದೇನೆಂದು ಕೇಳಲು ಬಾಪು ಸಾಹೇಬ್ ಅವರು ಕಟ್ಟನ್ನು ಬಿಚ್ಚಿ ಪುಸ್ತಕವನ್ನು ಬಾಬಾ ಅವರ ಕೈಗಿತ್ತರು. ಆಗ ಬಾಬಾ ತಮ್ಮ ಕಿಸೆಯಿಂದ 1 ರೂಪಾಯಿಯನ್ನು ತೆಗೆದು ಆ ಪುಸ್ತಕದ ಮೇಲಿಟ್ಟು ಅದನ್ನು ಅವರಿಗೆ ಕೊಟ್ಟು, ಇದನ್ನು ಪೂರ್ತಿಯಾಗಿ ಓದು, ನಿನಗೆ ಒಳ್ಳೆಯದಾಗುತ್ತದೆ ಎಂದರು. ಕಾಪರಡೆ ದಂಪತಿಗಳು. ಕಾಪರ್ಡೆಯವರ ವಿಚಾರವನ್ನು ಸ್ವಲ್ಪ ಹೇಳಿ ಈ ಅಧ್ಯಾಯವನ್ನು ಮುಗಿಸೋಣ. ಒಂದು ಸಾರಿ ದಾದಾ ಸಾಹೇಬ್ ಕಾಪರ್ಡೆಯವರು ಕುಟುಂಬ ಸಮೇತ ಶಿರಡಿಗೆ ಬಂದು ಕೆಲ ಕಾಲ ಅಲ್ಲಿ ವಾಸಿಸಿದ್ದರು. ದಾದಾ ಸಾಹೇಬರು ಸಾಮಾನ್ಯರಲ್ಲ. ಅವರು ದಿಲ್ಲಿ ರಾಜ್ಯ ಪರಿಷತ್ತಿನ ಸದಸ್ಯರು, ಅಮರಾವತಿಯ ಪ್ರಸಿದ್ಧ ವಕೀಲರು, ಸುಪ್ರಸಿದ್ಧ ಭಾಷಣಕಾರರು ಸಹ ಆಗಿದ್ದರು. ಆದರೆ ಬಾಬಾ ಅವರ ಎದುರಿಗೆ ಮಾತನಾಡುವ ಧೈರ್ಯವಿರಲಿಲ್ಲ. ಅನೇಕರು ಬಾಬಾ ಅವರೊಡನೆ ವಾದಿಸುತ್ತಿದ್ದರು. ಆದರೆ ಕಾಪರ್ಡೆ, ನೂಲ್ಕರ್, ಬೂಟಿ ಇವರು ಮಾತ್ರ ಮೌನದಿಂದ ಇರುತ್ತಿದ್ದರು. ಅವರು ಸೌಮ್ಯವಾಗಿಯೂ ವಿನಯ ಸಂಪನ್ನರಾಗಿಯೂ ಇರುತ್ತಿದ್ದರು. ಪಂಚದಶಿ ಅಂದ್ರೆ ವಿದ್ಯಾರಣ್ಯರಿಂದ ರಚಿತವಾದ ವೇದಾಂತದ ತಿರುಳನ್ನು ಸ್ಪಷ್ಟವಾಗಿ ವಿವರಿಸಬಲ್ಲವರಾದ ದಾದಾ ಸಾಹೇಬ್ ಬಾಬಾ ಅವರ ಎದುರು ಒಂದು ಮಾತು ಸಹ ಆಡುತ್ತಿರಲಿಲ್ಲ. ಮಾನವನು ಎಷ್ಟೇ ವಿದ್ವಾಂಸನಾಗಿದ್ದರೂ ಬ್ರಹ್ಮಜ್ಞಾನವನ್ನು ಪಡೆದವನ ಸರಿ ಸಮಾನ ನಿಲ್ಲಲಾರನು. ಪಾಂಡಿತ್ಯವು ಬ್ರಹ್ಮಜ್ಞಾನದ ಎದುರು ಪ್ರಕಾಶಿಸಲಾರದು. ದಾದಾ ಸಾಹೇಬ್ 4 ತಿಂಗಳು
ಶ್ರೀಮತಿ ಕಾರ್ಪಡೆ 2 ತಿಂಗಳು ಶಿರಡಿಯಲ್ಲಿ ತಂಗಿದ್ದರು. ಶ್ರೀಮತಿ ಕಾರ್ಪಡೆಯವರ ನಿಶ್ಚಲವಾದ ಭಕ್ತಿಯುತರಾಗಿದ್ದು ಬಾಬಾ ಅವರನ್ನು ಅತಿಶಯವಾಗಿ ಪ್ರೀತಿಸುತ್ತಿದ್ದರು. ಪ್ರತಿನಿತ್ಯ ತಾವೇ ಸ್ವತಃ ಬಾಬಾ ಅವರಿಗೆ ನೈವೇದ್ಯ ತಂದು ಅರ್ಪಿಸಿ ಅವರು ಊಟ ಮಾಡಿದ ನಂತರವೇ ತಾವು ಊಟ ಮಾಡುತ್ತಿದ್ದರು. ಅವರಿಗೆ ನಿಶ್ಚಲವಾದ ಭಕ್ತಿಯನ್ನು ಕಂಡ ಬಾಬಾ ಇದನ್ನು ಇತರರಿಗೂ ತೋರಿಸಬೇಕೆಂಬ ಮನಸ್ಸು ಮಾಡಿದರು. ಒಂದು ದಿನ ಶ್ರೀಮತಿಯರು ಪೂರಿ, ಪಲ್ಯ, ಅನ್ನ ಸಾರು ಮುಂತಾದವನ್ನು ಮಸೀದಿಗೆ ತಂದರು. ಬಾಬಾ ಬಹಳ ಹೊತ್ತು ಕಾಯುತ್ತಿದ್ದುದು ಇವರು ಬಂದು ಕೂಡಲೇ ಊಟ ಮಾಡಲು ಕುಳಿತು ಅವರು ತಂದ ಪದಾರ್ಥವನ್ನು ತಿನ್ನಲು ಪ್ರಾರಂಭಿಸಿದರು. ಆಗ ಶ್ಯಾಮ್, ದೇವ, ಈ ಭೇದವೇಕೆ? ಇತರರು ತಂದ ನೈವೇದ್ಯನ್ನು ಕಣ್ಣೆತ್ತೆಯೂ ಸಹ ನೋಡದೆ ಶ್ರೀಮತಿ ಕಾರ್ಪಡೆಯವರ ಆಹಾರವನ್ನು ಮಾತ್ರ ಸ್ವೀಕರಿಸುತ್ತಿದ್ದೀರಿ, ಇದು ನ್ಯಾಯವೇ ಹೇಳಿ ಎಂದು ಕೇಳಿದರು. ಆಗ ಬಾಬಾ, ಇದು ನಿಜವಾಗಿ ವಿಶೇಷವಾದ ಅಡಿಗೆ. ಈ ಮಹಿಳೆಯು ಮೊದಲು ಒಬ್ಬ ವರ್ತಕನ ಹಸುವಾಗಿ ಬಹಳ ಕಾಲ ಹಾಲು ಕೊಡುತ್ತಿದ್ದಳು. ನಂತರ ತೋಟಗಾರನ ವಂಶದಲ್ಲಿಯೂ ಕ್ಷತ್ರಿಯ ಕುಲದಲ್ಲಿಯೂ ಹುಟ್ಟಿ ವರ್ತಕನನ್ನು ಮದುವೆಯಾದಳು. ನಂತರ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಳು. ಇವಳನ್ನು ಬಹಳ ಕಾಲದ ನಂತರ ನೋಡುತ್ತಿದ್ದೇನೆ, ಅದುದರಿಂದ ಅವಳ ಪ್ರೀತಿಯ 2 ತುತ್ತುಗಳನ್ನು ಸ್ವೀಕರಿಸುತ್ತಿದ್ದೇನೆ ಎಂಬುದಾಗಿ ವಿವರಿಸಿದರು. ಹೀಗೆ ಹೇಳಿ ಊಟ ಮುಗಿಸಿ ತೃಪ್ತಿಯಿಂದ ಆಸನದಲ್ಲಿ ಬಂದು ಕುಳಿತರು. ಆಮೇಲೆ ಶ್ರೀಮತಿ ಕಾರ್ಪಡೆ ಬಾಬ್ ಅವರ ಪಾದ ಸಂವಹನ ಮಾಡುತ್ತಾ ಕುಳಿತರು. ಇದನ್ನು ನೋಡಿ ಶ್ಯಾಮ್, ಸೇವೆ ಚೆನ್ನಾಗಿ ನಡೆಯುತ್ತಿದೆ. ದೇವರು ಮತ್ತು ಭಕ್ತರು ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಸೇವೆ ಮಾಡುತ್ತಿರುವ ಈ ದೃಶ್ಯವೇ ರಮ್ಯ, ಅದ್ಭುತವಾದುದು ಎಂದರು. ಅವರ ನಿಷ್ಠುರವೃತ ಸೇವೆಯನ್ನು ಸ್ವೀಕರಿಸಿದ ಬಾಬಾ ತಾಯಿಯವರನ್ನು ಕುರಿತು ಮೃದುವಾಗಿ, ರಾಜಾರಾಮ್ ರಾಜಾರಾಮ್ ಎಂದು ನುಡಿದರೆ ಸಾಕು, ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗುತ್ತದೆ ಎಂದು ಹೇಳಿದರು. ಧಾರ್ಮಿಕ ವಿಚಾರಗಳ ಅನುಭವ ಇಲ್ಲದವರಿಗೆ ಇದು ಸಾಮಾನ್ಯವಾಗಿ ಕಾಣಬಹುದು, ಆದರೆ ನಿಜವಾಗಿಯೂ ಹಾಗಲ್ಲ. ಇದೇ ಅಮೂಲ್ಯವಾದ ಶಕ್ತಿಪಾತ, ಅಂದರೆ ಗುರುವು ಶಿಷ್ಯನಿಗೆ ತನ್ನ ಶಕ್ತಿಯನ್ನು ವರ್ಗಾಯಿಸುವುದು. ಬಾಬಾ ಅವರ ವಾಕ್ಯಗಳು ಎಂತಹ ಪರಿಣಾಮಕಾರಿ, ಒಂದೇ ಕ್ಷಣದಲ್ಲಿ ಅವು ತಾಯಿಯ ಹೃದಯದಲ್ಲಿ ನೆಲೆಸಿದವು. ಈ ಕತೆ ಗುರುವಿನಿಗೂ ಶಿಷ್ಯನಿಗೂ ಇರಬೇಕಾದ ಸಂಬಂಧವನ್ನು ವಿವರಿಸುತ್ತದೆ. ಶ್ರೀ ಸಾಯಿ ಪ್ರಣಾಮ್. ಶ್ರೀ ಸಾಯಿ ಸಚ್ಚರಿತೆಯ 27ನೇ ಅಧ್ಯಾಯ ಮುಕ್ತಾಯವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಸಚ್ಚರಿತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.